ಯಾವಾಗಲಾದರೂ ಹೀಗೊಂದು ಪ್ರಶ್ನೆ ನಿಮ್ಮೊಳಗೆ ಬಂದಿದೆಯಾ? ಇವಾಗ ಈ ಕ್ಷಣದಲ್ಲೇ ನಿಮ್ಮ ಹತ್ರ ಇರೋ ಎಲ್ಲ ಹಣ ಅಕಸ್ಮಾತ್ ಮುಗ್ದೋದ್ರೆ, ATM ಕೆಲಸ ಮಾಡದೆ, UPI ಕೂಡ ಕೆಲಸ ಮಾಡದೆ, ಯಾರೂ ಸಾಲ ಕೊಡೋಕ್ಕೆ ಮುಂದೆ ಬರದೆ ಇದ್ದರೆ ನೀವು ಎಷ್ಟು ದಿನ ಬದುಕಬಹುದು? ಈ ಪ್ರಶ್ನೆ ಕೇಳಿದ ತಕ್ಷಣ ನಿಮ್ಮ ಹೃದಯದಲ್ಲಿ ಒಂದು ಚಿಕ್ಕ ಭಯ, ಒಂದು ಅಸಹಾಯಕತೆ ಮೂಡಿದರೆ ಅದೇ ನಿಮ್ಮ ನಿಜವಾದ ಆರ್ಥಿಕ ಸ್ಥಿತಿ. ಬಹಳ ಜನರಿಗೆ ಇದು ಗೊತ್ತೇ ಇರಲ್ಲ. ಅವರು ದಿನ ದುಡಿತಾರೆ, ಹಣ ಸಂಪಾದಿಸ್ತಾರೆ, ಆದರೆ ನಿಜವಾಗ್ಲೂ ಅವರು ಸುರಕ್ಷಿತ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ನಾವು ಯಾವಾಗಲೂ ಒಂದು ಮಾತು ಹೇಳ್ತೀವಿ, ನನ್ನ ಭಾಗ್ಯ ಇಷ್ಟೇ, ನನ್ನ ಪರಿಸ್ಥಿತಿ ಹೀಗೆ ಅಂತ. ಆದರೆ ಒಂದು ಕ್ಷಣ ಥಿಂಕ್ ಮಾಡಿ, ನಿಜವಾಗ್ಲೂ ಇದು ಭಾಗ್ಯನ ಅಥವಾ ನಮ್ಮ ನಿರ್ಧಾರಗಳ ಫಲಿತಾಂಶನ? ಈ ವಿಡಿಯೋ ನಿಮಗೆ ಕಂಫರ್ಟ್ ಕೊಡೋಕ್ಕೆ ಅಲ್ಲ, ನಿಮಗೆ ರಿಯಾಲಿಟಿನ ತೋರಿಸೋಕ್ಕೆ. ನೀವು ಇವಾಗ ಮಾಡ್ತಾ ಇರೋ ಕೆಲವು ಸಣ್ಣ ತಪ್ಪುಗಳು ಮುಂದಿನ 5 ವರ್ಷದಲ್ಲಿ ನಿಮ್ಮ ಜೀವನವನ್ನೇ ಹೇಗೆ ಬದಲಾಯಿಸಬಹುದು ಅನ್ನೋದನ್ನು ನಿಮಗೆ ತೋರಿಸೋಕ್ಕೆ. ನೀವು ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಾನು ನಿಮಗೆ ಕೋಟ್ಯಾಧಿಪತಿ ಆಗ್ತೀರಾ ಅಂತ ಗ್ಯಾರಂಟಿ ಕೊಡಲ್ಲ, ಆದರೆ ನೀವು ಹಣನ ನೋಡೋ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗುತ್ತೆ ಅನ್ನೋದನ್ನು ಖಚಿತವಾಗಿ ಹೇಳ್ತೀನಿ. ಇವಾಗ ಒಂದು ಸಣ್ಣ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ಹಣದ ಕೊರತೆ ನಿಮಗೆ ನಿಜವಾಗಿಯೂ ಭಯ ಹುಟ್ಟಿಸಿದ ಕ್ಷಣ ಇದೆಯಾ? ಕಾಮೆಂಟಲ್ಲಿ ತಪ್ಪದೆ ಹೇಳಿ. ನಿಮ್ಮ ಅನುಭವವೇ ಈ ವಿಡಿಯೋಗೆ ನಿಜವಾದ ಅರ್ಥ ಕೊಡುತ್ತೆ. ಓಕೆ, ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ತಿಂಗಳಿಗೆ ಎಷ್ಟು ಸಂಪಾದಿಸ್ತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ, ಆದರೆ ನಾವು ಎಷ್ಟು ಖರ್ಚು ಮಾಡ್ತೀವಿ, ಎಷ್ಟು ಉಳಿಸ್ಕೊಳ್ತೀವಿ, ಎಷ್ಟು ವ್ಯರ್ಥ ಮಾಡ್ತೀವಿ ಅನ್ನೋದ್ರಲ್ಲಿ ನಮಗೆ ಕ್ಲಾರಿಟಿ ಇದೆಯಾ? ಇಲ್ಲ ಅಂದರೆ ಸಮಸ್ಯೆ ಅಲ್ಲೇ ಇದೆ. ನಾವು ಹಣ ಸಂಪಾದನೆಯನ್ನು ತುಂಬ ಸೀರಿಯಸ್ ಆಗಿ ತಗೊಳ್ತೀವಿ, ಆದರೆ ಅದನ್ನು ಉಳಿಸೋಕೆ ಬಂದಾಗ ಅಷ್ಟೇ ಸೀರಿಯಸ್ನೆಸ್ ಇರೋದಿಲ್ಲ. ಅದಕ್ಕೆ ಹಣ ನಮ್ಮ ಹತ್ರ ಉಳಿಯೋದಿಲ್ಲ. ಇಲ್ಲಿ ಒಂದು ಸತ್ಯ ಇದೆ, ನೀವು ಗಮನಿಸಿರಲ್ಲ, ಆದರೆ ಇದು ನಿಮ್ಮ ಜೀವನವನ್ನೇ ನಿಯಂತ್ರಿಸುತ್ತೆ. ನಾವು ಖರ್ಚು ಮಾಡುವಾಗ ಯೋಚನೆ ಮಾಡಲ್ಲ, ಇದು ಬೇಕಾ ಬೇಡವಾ ಅಂತ. ನಾವು ಯೋಚಿಸೋದು ಇವಾಗ ತಗೊಂಡ್ಬಿಡೋಣ, ಮುಂದೆ ನೋಡ್ಕೊಳ್ಳೋಣ ಅಂತ. ಇದೇ ನಿಮ್ಮ ದೊಡ್ಡ ತಪ್ಪು. ಡಿಜಿಟಲ್ ಪೇಮೆಂಟ್ಗಳು ಬಂದಮೇಲೆ ಇದು ಇನ್ನೂ ಡೇಂಜರಸ್ ಆಗಿದೆ. ಒಂದೇ ಕ್ಲಿಕ್, ಒಂದೇ ಟ್ಯಾಪ್ ಹಣ ಹೋಗುತ್ತೆ, ಆದರೆ ಅದಕ್ಕೆ ಸಂಬಂಧಿಸಿದ ನೋವು ನಮಗೆ ಅನಿಸೋದಿಲ್ಲ. ನಮ್ಮ ಕೈಯಿಂದ ಹಣ ಹೋದರೆ ಮಾತ್ರನೇ ಆ ನೋವು ನಮಗೆ ಕಾಣಿಸುತ್ತೆ, ಆದರೆ ಫೋನ್ ಮೂಲಕ ಹೋಗಿದ್ರೆ ಮನಸ್ಸಿಗೆ ಅದು ತಟ್ಟೋದಿಲ್ಲ. ಇದೇ ಡೇಂಜರ್. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನೀವು ಹಣ ಕಳೆದುಕೊಳ್ಳುವಾಗ ನೋವು ಅನಿಸೋದಿಲ್ಲ ಅಂದರೆ ಅದೇ ಹಣ ಮತ್ತೆ ಬಂದಾಗ ಸಂತೋಷ ಸಹ ಆಗಲ್ಲ. ಯಾಕಂದರೆ ನೀವು ಅದಕ್ಕೆ ವ್ಯಾಲ್ಯೂ ಕೊಟ್ಟಿಲ್ಲ. ಆಫರ್, ಡಿಸ್ಕೌಂಟ್, ಲಿಮಿಟೆಡ್ ಟೈಮ್, ಇವುಗಳೆಲ್ಲ ನಿಮ್ಮ ಮನಸ್ಸನ್ನು ಮೋಸ ಮಾಡೋ ಟ್ರಿಕ್ಸ್. ನೀವು ಆ ವಸ್ತು ಬೇಕು ಅಂತ ಬೈ ಮಾಡ್ತೀರಾ ಅಥವಾ ಮಿಸ್ ಆಗಬಾರ್ದು ಅನ್ನೋ ಭಯದಿಂದ ಬೈ ಮಾಡ್ತೀರಾ? ನೀವು ಗಮನಿಸಿರಲ್ಲ, ಆದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಹಾನಿ ಮಾಡೋದು ದೊಡ್ಡ ಖರ್ಚುಗಳಲ್ಲ, ಸಣ್ಣ ಸಣ್ಣ ಖರ್ಚುಗಳು. ದಿನಕ್ಕೆ 100ರಿಂದ 200, 300 ಅಂತ ಹೋಗ್ತಾ ಇದ್ರೆ ತಿಂಗಳ ಕೊನೆಯಲ್ಲಿ ಅದು ದೊಡ್ಡ ಮೊತ್ತವಾಗಿರುತ್ತೆ. ಹಡಗು ದೊಡ್ಡ ರಂಧ್ರದಿಂದ ಅಲ್ಲ, ಸಣ್ಣ ಸಣ್ಣ ರಂಧ್ರಗಳಿಂದ ಮುಳುಗೋದು. ಒಂದ್ಸರಿ ಥಿಂಕ್ ಮಾಡಿ, ನಿಮ್ಮ ಮೊಬೈಲ್ನ ಕಾಪಾಡೋಕ್ಕೆ ನೀವು ಬ್ಯಾಕ್ ಕೇಸ್ ಹಾಕ್ತೀರಾ, ಸ್ಕ್ರೀನ್ ಗಾರ್ಡ್ ಹಾಕ್ತೀರಾ, ಆದರೆ ನಿಮ್ಮ ಹಣನ ಕಾಪಾಡೋಕ್ಕೆ ಏನು ಮಾಡ್ತೀರಾ? ಏನೂ ಇಲ್ಲ. ಇದೇ ಕಾರಣಕ್ಕೆ ಬಹಳ ಜನ ಜೀವನ ಪೂರ್ತಿ ಹಣದ ಹಿಂದೆ ಓಡ್ತಾರೆ, ಹಣ ಅವರ ಹಿಂದೆ ಬರೋದಿಲ್ಲ. ಇನ್ನೊಂದು ದೊಡ್ಡ ಸತ್ಯ ಕೇಳಿ, ಬಹಳ ಜನ ಮೊದಲು ಖರ್ಚು ಮಾಡ್ತಾರೆ, ನಂತರ ಉಳಿದ್ರೆ ಉಳಿಸ್ಕೊಳ್ತಾರೆ. ಇದು ನಿಮ್ಮ ಆರ್ಥಿಕ ಜೀವನದ ದೊಡ್ಡ ತಪ್ಪು. ನೀವು ಮೊದಲು ಉಳಿಸ್ಕೊಳ್ಬೇಕು, ನಂತರ ಖರ್ಚು ಮಾಡಬೇಕು. ಇದು ಕೇಳೋಕ್ಕೆ ಕಷ್ಟ, ಆದರೆ ಜೀವನವನ್ನು ಬದಲಾಯಿಸೋ ನಿಯಮ ಇದೆ. ಈ ವಿಡಿಯೋ ನಿಮಗೆ ರಿಲೇಟಬಲ್ ಆಗಿದೆ ಅಂದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ನಿಮ್ಮ ಸಪೋರ್ಟಿಂದ ಈ ಕಂಟೆಂಟ್ ಇನ್ನೂ ಹೆಚ್ಚು ಜನರಿಗೆ ರೀಚ್ ಆಗುತ್ತೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ನಿಮಗೆ ಇಂತಹ ಕಂಟೆಂಟ್ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇವಾಗ ಇನ್ನೊಂದು ಪ್ರಶ್ನೆ, ನೀವು ನಾಳೆಯಿಂದ ಸಂಪಾದನೆ ಮಾಡೋದನ್ನ ನಿಲ್ಲಿಸಿದ್ರೆ ಎಷ್ಟು ದಿನ ನೀವು ಬದುಕ್ಬೋದು? 1 ತಿಂಗಳು, 2 ತಿಂಗಳು ಅಥವಾ ಒಂದೇ ವಾರನ? ನಿಮ್ಮ ಉತ್ತರ 1 ತಿಂಗಳಿಗಿಂತ ಕಡಿಮೆ ಅಂದರೆ ನೀವು ಡೇಂಜರ್ ಝೋನಲ್ಲಿ ಇದ್ದೀರಾ. ನೀವು ಕೆಲಸ ಮಾಡ್ತಾ ಇದ್ದೀರಾ, ಆದರೆ ಸುರಕ್ಷಿತ ಅಲ್ಲ. ನೀವು ಬದುಕೋದು ನಂಬಿಕೆಯಿಂದಾನ ಅಥವಾ ಪ್ಲಾನಿಂದಾನ? ನಂಬಿಕೆ ಮಾತ್ರ ಇದ್ದರೆ ಅದು ಕನಸು, ಪ್ಲಾನ್ ಇದ್ರೇ ಅದು ರಿಯಾಲಿಟಿ. ಹಣ ಯಾವತ್ತಿಗೂ ಎಮೋಷನಿಂದ ಬರೋದಿಲ್ಲ, ಅದು ಸ್ಟ್ರಾಟಜಿಯಿಂದ ಬರುತ್ತೆ, ಡಿಸಿಪ್ಲಿನಿಂದ ಉಳಿಯುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯ, ಹಣವನ್ನು ಕೇವಲ ಉಳಿಸೋದ್ರಿಂದ ಸಾಕಾಗೋದಲ್ಲ, ಅದನ್ನು ಬೆಳೆಸಬೇಕು. ನೀವು ಹಣನ ಬ್ಯಾಂಕಲ್ಲಿ ಇಟ್ಟಿದ್ರೆ ಅದು ಸೇಫ್ ಅಂತ ನೀವು ಭಾವಿಸ್ತೀರಾ, ಆದರೆ ಸತ್ಯ ಏನು ಗೊತ್ತಾ? ಅದು ನಿಧಾನವಾಗಿ ತನ್ನ ವ್ಯಾಲ್ಯೂನ ಕಳ್ಕೊಳ್ಳುತ್ತೆ. ಇಂದಿನ 1000 ರೂಪಾಯಿ 5 ವರ್ಷಗಳ ನಂತರ ಅದೇ ವ್ಯಾಲ್ಯೂನ ಕೊಡೋದಿಲ್ಲ. ಇದು ಸೈಲೆಂಟ್ ಆಗಿ ನಡೆಯೋ ಯುದ್ಧ. ನೀವು ಹಣವನ್ನು ಕೆಲಸಕ್ಕೆ ಹಾಕಬೇಕು, ಇಲ್ಲ ಅಂದರೆ ನೀವು ಜೀವನ ಪೂರ್ತಿ ಹಣಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ. ಇದು ಕೇಳಿದಾಗ ನಿಮಗೆ ಶಾಕ್ ಆಗ್ಬೋದು, ಆದರೆ ಇದೇ ಸತ್ಯ. ಇಲ್ಲಿ ಇನ್ನೊಂದು ದೊಡ್ಡ ಸತ್ಯ ಇದೆ, ನಿಮ್ಮ ಫಿನಾನ್ಷಿಯಲ್ ಪ್ಲಾನ್ಸ್ನ ಎಲ್ರಿಗೂ ಹೇಳಬೇಡಿ.
ನಿಮ್ಮ ಹತ್ತಿರದವರಲ್ಲೂ ಕೂಡ ಎಲ್ಲರೂ ನಿಮ್ಮ ಯಶಸ್ಸನ್ನು ಬಯಸೋದಿಲ್ಲ. ನೀವು ಬೆಳೆಯುತ್ತಾ ಹೋದಂತೆ ಕೆಲವರು ಸಹಾಯ ಕೇಳ್ತಾರೆ, ಕೆಲವರು ಸಲಹೆ ಕೇಳ್ತಾರೆ, ಇನ್ನು ಕೆಲವರು ನಿಮ್ಮನ್ನ ಕೆಳಗೆ ಬೀಳಿಸೋಕೆ ಪ್ರಯತ್ನಿಸ್ತಾರೆ. ಇದು ನೆಗೆಟಿವಿಟಿ ಅಲ್ಲ, ಇದು ಮಾನವ ಸ್ವಭಾವ. ಮರದ ಬೇರುಗಳು ಮಣ್ಣೊಳಗೆ ಇರುತ್ತೆ, ಅದಕ್ಕೆ ಅದು ಬಲವಾಗಿರುತ್ತೆ. ಅದೇ ಬೇರುಗಳು ಹೊರಗೆ ಬಂದರೆ ಮರ ಒಣಗೋಗುತ್ತೆ. ನಿಮ್ಮ ಹಣದ ಮೂಲ ಸಹ ಹೀಗೆ, ಅದು ನಿಶಬ್ದವಾಗಿರಬೇಕು. ಇವಾಗ ನಾವು ಮಾತಾಡಿದ ಎಲ್ಲ ವಿಷಯಗಳನ್ನ ಫಾಸ್ಟ್ ಆಗಿ ನೋಡೋಣ. ಹಣವನ್ನು ಗೌರವಿಸಬೇಕು, ಮೊದಲು ಉಳಿಸ್ಕೊಳ್ಬೇಕು, ಅದನ್ನು ಹೂಡಿಕೆ ಮಾಡಬೇಕು ಆ್ಯಂಡ್ ಅದನ್ನು ರಕ್ಷಿಸಬೇಕು. ಇದು ಸಣ್ಣ ಸಲಹೆಗಳಲ್ಲ, ಇದು ಸಂಪೂರ್ಣ ಜೀವನ ತಂತ್ರ. ಜಸ್ಟ್ ಥಿಂಕ್ ಮಾಡಿ, ನೀವು ಹಣನ ನಿಯಂತ್ರಿಸ್ತೀರಾ ಅಥವಾ ಹಣ ನಿಮ್ಮನ್ನ ನಿಯಂತ್ರಿಸ್ತಿದ್ಯಾ? ನೀವು ಈಗಲೇ ಬದಲಾವಣೆ ಮಾಡಿಲ್ಲ ಅಂದರೆ 5 ವರ್ಷಗಳ ನಂತರ ನಿಮ್ಮ ಸ್ಥಿತಿ ಇದೇ ರೀತಿ ಇರುತ್ತೆ. ಆದರೆ ನೀವು ಇವಾಗಲೇ ನಿರ್ಧಾರ ತಗೊಂಡ್ರೆ ನಿಮ್ಮ ಜೀವನದಲ್ಲಿ ಭದ್ರತೆ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಸ್ವತಂತ್ರ ಬರುತ್ತೆ. ಕೊನೆಗೆ ಒಂದು ಸತ್ಯ ಹೇಳ್ತೀನಿ, ಈ ವಿಡಿಯೋ ನೋಡಿದವರಲ್ಲಿ ಬಹಳ ಜನ ಏನೂ ಬದಲಾವಣೆ ಮಾಡೋದಿಲ್ಲ. ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಹಳೆ ಜೀವನಕ್ಕೆ ಹೋಗ್ತಾರೆ. ಆದರೆ ಕೆಲವರು ಮಾತ್ರ ಒಂದು ಸಣ್ಣ ನಿರ್ಧಾರ ತಗೊಳ್ತಾರೆ. ಅವರೇ ಮುಂದಿನ 5 ವರ್ಷದಲ್ಲಿ ವಿಭಿನ್ನವಾಗಿ ಡಿಫ್ರೆಂಟ್ ಆಗಿ ಬದುಕ್ತಾರೆ. ಜ್ಞಾನ ಕೇಳೋದ್ರಿಂದ ಉಪಯೋಗ ಇಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇದೇ ನಿಮ್ಮ ಜೀವನವನ್ನು ಬದಲಾಯಿಸೋ ಕ್ಷಣ. ನೀವು ಇವತ್ತು ತಗೊಳ್ಳೋ ಡಿಸಿಷನ್ ನಿಮ್ಮ ಭವಿಷ್ಯವನ್ನು ಬರೆಯುತ್ತೆ. ಇವಾಗ ನಿಮಗೆ ಒಂದು ಪ್ರಶ್ನೆ, ನೀವು ಇಂದಿನಿಂದ ನಿಮ್ಮ ಹಣದ ಅಭ್ಯಾಸವನ್ನು ಬದಲಾಯಿಸೋಕ್ಕೆ ರೆಡಿ ಇದ್ದೀರಾ ಅಥವಾ ಇದೇ ಜೀವನ ಮುಂದುವರಿಸ್ತೀರಾ? ನಿಮ್ಮ ಉತ್ತರನ ಕಮೆಂಟಲ್ಲಿ ಹೇಳಿ. ಫ್ರೆಂಡ್ಸ್, ದುಡ್ಡನ್ನ ಹೇಗೆ ಸೇವ್ ಮಾಡಬೇಕು ಆ್ಯಂಡ್ ಅದರ ಜೊತೆ ನಾವು ಹೇಗೆ ಬಿಹೇವ್ ಮಾಡಬೇಕು, ನಾವು ಏನನ್ನೆಲ್ಲ ಫಾಲೋ ಮಾಡಿದ್ರೆ ಹಣವನ್ನು ಆಕರ್ಷಿಸ್ಬೋದು, ಈ ರೀತಿಯ ವಿಚಾರಗಳ ಮೇಲೆ ನಿಮಗೆ ಇನ್ನಷ್ಟು ವಿಡಿಯೋಸ್ ಬೇಕಂದರೆ ಮನಿ ಅಂತ ಕಮೆಂಟ್ ಮಾಡಿ. ಸೊ ದ್ಯಾಟ್ ಒಳ್ಳೆ ಮನಿ ರಿಲೇಟೆಡ್ ಕಂಟೆಂಟ್ಸ್ನ ನಾನು ನಿಮ್ಮ ಮುಂದೆ ತರ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಂದ್ರೂ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.